ಯುಗ ಪುರುಷನಾಗಿ ಕನ್ನಡಕ್ಕೆ ಹೊಸ ಹೀರೋ ಎಂಟ್ರಿ. ಹಳಿ ಟೈಟಲ್, ಹೊಸ ಹೀರೋ, ಹೊಸ ಸಿನಿಮಾ. ಟೈಟಲ್ ನ ಇಟ್ಕೊಂಡು ಹೊಸ ಚಿತ್ರತಂಡಗಳು ಹೊಸ ಬಗೆಯ ಸಿನಿಮಾವನ್ನ ಮಾಡುವುದು ಸ್ಯಾಂಡಲ್ವುಡ್ ನಲ್ಲಿ ಹೊಸತೇನಲ್ಲ. ಆದ್ರೆ ಟೈಟಲ್ ಹಳಿಯದಾದ್ರೇನು, ನಮ್ ಕಥೆಯಲ್ಲಿ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಇಲ್ಲೊಂದ್ ಟೈಮ್ ಯುಗ ಪುರುಷ ಅಂತ ಸಿನಿಮಾ ಮಾಡಿದೆ. ಸದ್ಯಲ್ಲದೆ ಚಿತ್ರೀಕರಣ ಈ ಸಿನಿಮಾ ತೆರೆಗೆ ಬರುವುದಕ್ಕೆ ಸಿದ್ಧವಾಗಿದೆ. ಆ ಸಿನಿಮಾ ಮೂಲಕ ಅರ್ಜುನ್ ದೇವ್ ಅನ್ನೋ ಮಾಸ್ ಹೀರೋ ನಾಯಕನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. ರಿಲೀಸ್ ಆಯ್ತು ಯುಗ ಪುರುಷ ಚಿತ್ರದ ಟ್ರೈಲರ್. ಜೂನ್ ತಿಂಗಳಲ್ಲಿ ಪ್ರೇಕ್ಷಕರೆದುರಿಗೆ ಯುಗ ಪುರುಷ. ಸದ್ಯಲ್ಲದೆ ಸಿದ್ಧವಾಗಿರೋ ಯುಗ ಪುರುಷ ಚಿತ್ರದ ಆಡಿಯೋ ಮತ್ತು ಟ್ರೈಲರ್ನ ರೀಸೆಂಟ್ ಆಗಿ ರಿಲೀಸ್ ಮಾಡಲಾಯಿತು. ಯುಗ ಪುರುಷ ಟ್ರೈಲರ್ನಲ್ಲಿ ಲವ್ ಆಕ್ಷನ್ ಥೀಮ್ ಕಾಣಿಸ್ತಿದೆ. ಹೊಸ ಪ್ರತಿಭೆ ಅರ್ಜುನ್ ದೇವ್ ಲುಕ್ ಪ್ರಾಮಿಸಿಂಗ್ ಆಗಿ ಕಾಣ್ತಿದೆ. ರವಿಚಂದ್ರನ್ ಸಿನಿಮಾ ಹೆಸರಿಟ್ಕೊಂಡು ಮಾಡಿರೋ ಈ ಸಿನಿಮಾದ ಹಾಡು ಮೇಕಿಂಗ್ ಸ್ಟೈಲ್ ಅವರ ಸಿನಿಮಾಗಳನ್ನ ಹೋಲುವಂತಿದೆ. ಬೇಡ ಕಚ್ಚಬೇಡ ಅಚ್ಚುಮೆಚ್ಚು ಗೆಳತಿ, ಬಾಚಿಕೊಂಡು ದೋಚಿಕೊಳ್ಳಲ. ಸೊಗಸು ನನ್ನ ಕಾಡಿದೆ, ವಯಸ್ಸು ನಿನ್ನ ಬೇಡಿದೆ, ಮನಸ್ಸು ನಿಂಗೆ ಸೋತಿದೆ, ಕನಸು ಕಣ್ಣ ಸೋಕಿದೆ. ಸಿಹಿ ಅಚ್ಚು ಬೆಲ್ಲ ನನ್ನನ್ನೆಲ್ಲ ಬಂದೆ ನಿನ್ನ ಸರಿ. ಯುಗ ಪುರುಷ ಚಿತ್ರವನ್ನ ಮಂಜು ಮಸ್ಕಲ್ ನಿರ್ದೇಶನ ಮಾಡಿದ್ದಾರೆ. ಹಳೆ ಯುಗ ಪುರುಷ ಚಿತ್ರಕ್ಕೂ ಹೊಸ ಯುಗ ಪುರುಷ ಸಿನಿಮಾಗೂ ಯಾವುದೇ ಸಂಬಂಧವಿಲ್ಲ ಅಂತಿರೋ ಚಿತ್ರತಂಡ ಹೊಸ ರೀತಿಯ ಕಥೆಯೊಂದಿಗೆ ಹೊಸ ನಾಯಕನನ್ನ ಪರಿಚಯಿಸೋ ಪ್ರಯತ್ನ ಮಾಡಿದೆ. ಆಗ್ಲೇ ಹೇಳಿದಂತೆ ಯುಗ ಪುರುಷ ಆಕ್ಷನ್ ಲವ್ ಸ್ಟೋರಿ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ 6 ಆಕ್ಷನ್ ಸೀನ್ಗಳಿವೆ. ಹೊಸ ನಾಯಕ ಅರ್ಜುನ್ಗೆ ಕಲ್ಪನಾ ಹೊಸ ಪ್ರತಿಭೆ ನಾಯಕಿಯಾಗಿ ಮಿಂಚಿದ್ದಾರೆ. ಇವರಿಗೆ ಡೈನಾಮಿಕ್ ಹೀರೋ ದೇವರಾಜ್, ಶೋಭರಾಜ್ ಪ್ರಮುಖ ಪಾತ್ರಗಳಲ್ಲಿ ಸಾಥ್ ಕೊಟ್ಟಿದ್ದಾರೆ. ಯುಗ ಪುರುಷ ಚಿತ್ರಕ್ಕೆ ಮಂಜುನಾಥ್ ಬಾಬು ನಿರ್ಮಾಣವಿದ್ದು, ನವ ಸಂಗೀತ ನಿರ್ದೇಶಕ ಧನ್ಪಾಲ್ ಸಿಂಗ್ ರಜಪೂತ್ ಸಂಗೀತ ಸಂಯೋಜಿಸಿದ್ದಾರೆ. ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿದ್ದು 5 ಹಾಡುಗಳು ವೆರೈಟಿಯಾಗಿ ಮೂಡಿ ಬಂದಿವೆ ಅಂತಿದೆ ಚಿತ್ರತಂಡ. ಈ ಬೆಂಗಳೂರಲ್ಲಿ ಒಂದು 2 ಗ್ಯಾಂಗ್ ಇರುತ್ತೆ. ಒಂದು ದೇವರಾಜ್ ಅವ್ರದ್ದು, ಒಂದು ಮತ್ತು ಶೋಭರಾಜ್ ಅವ್ರದ್ದು. ನಾನು ದೇವರಾಜ್ ಅವ್ರಿಗೆ ನಿಷ್ಠಾವಂತ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ಅವ್ರ ಟೀಮ್ ಲೀಡರ್ ಆಗಿ ಮಾಡುವಂಥ ಒಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಒಂಥರ ಸಿಂಪ್ಲಿ ಕ್ಯಾರೆಕ್ಟ್ರು. ಅಂದರೆ ನಾನು ಒಬ್ರನ್ನ ಲವ್ ಮಾಡಿರ್ತೀನಿ, ಆವಾಗ ಆ ಲವ್ ಮ್ಯಾರೇಜ್ನ ಯಾರೂ ಇಷ್ಟಪಡಲ್ಲ ಫ್ಯಾಮಿಲಿ ಮೆಂಬರ್ಸು. ಸೊ ಆವಾಗ ಹೀರೋ ಮಧ್ಯೆ ಎಂಟ್ರಿ ಕೊಡ್ತಾರೆ, ಅವ್ರು ಫೈಟ್ ಮಾಡ್ತಾರೆ, ಫೈಟ್ ನಡೆಯುತ್ತೆ, ಅವ್ರ ಫ್ಯಾಮಿಲಿ ಈ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ. ಸೊ ಹಾಗೆ ಟೈಟಲ್ ರಿಪೀಟೆಡ್ ಟೈಟಲ್ ಈಗ ಟ್ರೆಂಡ್ ಇತ್ತು ಸಿನಿಮಾ ಶುರು ಮಾಡುವಾಗ. ಹಾಗಾಗಿ ರಿಪೀಟೆಡ್ ಟೈಟಲ್ ಯಾಕೆ ನಮ್ಮ ಭಾಷೆ ತಗೋಬಾರ್ದು ಅನ್ನೋದೊಂದು ನಮ್ಮ ಹೀರೋ ಅರ್ಜುನ್ ದೇವ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಅವರು ಯುಗ ಪುರುಷ ರವಿ ಸರ್ ಥರನೇ ಕಾಣ್ತಾರೆ ಅನ್ನೋ ಕಾರಣಕ್ಕೆ ಸಬ್ಜೆಕ್ಟಲ್ಲಿ ಎಲ್ಲೋ ಒಂದು ಕಡೆ ಯುಗ ಪುರುಷ ಇಡಬೇಕು ಅನ್ನೋ ಕಾರಣಕ್ಕೆ ಯುಗ ಪುರುಷ ಅಂತ ಇಟ್ಟಿದ್ದೀವಿ. ಸ್ಟೋರಿ ಎಲ್ಲ ಹೇಳಿದಾಗ ಸ್ಕ್ರಿಪ್ಟೆಲ್ಲ ಹೇಳಿದಾಗ ತುಂಬ ಇಷ್ಟ ಆಯ್ತು ನಮಗೆ. ಸೊ ಇಷ್ಟ ಆಗ್ಬಿಟ್ಟು ಫಿಲಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಟೀಮ್ ಜೊತೆನೇ ಈಗ ಸಿನಿಮಾ ಮಾಡ್ತಾ ಇದ್ದೀವಿ ಯುಗ ಪುರುಷ ಅಂತ. ಹೊಸ ನಾಯಕ ನಾಯಕಿಯನ್ನ ಹೊರತುಪಡಿಸಿದ್ರೆ ಎಲ್ಲ ಅನುಭವವಿರೋ ತಂತ್ರಜ್ಞ ಕಲಾವಿದರುಗಳೇ ಕೆಲಸ ಮಾಡಿರೋ ಯುಗ ಪುರುಷ ಚಿತ್ರ ಸದ್ಯ ಹಾಡು ಟ್ರೈಲರ್ನ ರಿಲೀಸ್ ಮಾಡುವ ಮೂಲಕ ಪ್ರಚಾರದ ಕೆಲಸವನ್ನ ಶುರು ಮಾಡಿದೆ. ಅಂದ್ಹಾಗೆ ಈ ಚಿತ್ರವನ್ನ ಜಯಣ್ಣ ಫಿಲ್ಮ್ಸ್ ವಿತರಣೆ ಮಾಡಲಿದ್ದು, ಜೂನ್ ತಿಂಗಳಲ್ಲಿ ಪ್ರೇಕ್ಷಕರೆದುರಿಗೆ ಬರುವುದಕ್ಕೆ ಸಜ್ಜಾಗ್ತಿದೆ.
ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ9. ಸವಾಲಾಗ್ದೋರೆಲ್ಲ ಸಾಧನೆ ಮಾಡಲ್ಲ ಮಾವ. ನೀವೇ ಹೇಳಿದ್ರಲ್ಲ ಸ್ಟಾರ್ ಅಂತ. ನಾಳೆ ಸ್ಟಾರ್ ಮಾಡೋ ವಾರ ಬಗ್ಗೆ ನಿಮಗೆ ಹೇಳ್ತೀನಿ.